ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಮಸಾಲೆಗೆ ಏನು ಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಸಣ್ಣ ಬೌಲು ಕೊಬ್ಬರಿ, ಹಸಿ ಕೊಬ್ಬರಿ ಮತ್ತು ಒಂದೆರಡು ಇಂಚು ಶುಂಠಿ, ಒಂದು ಹಾಫ್ ಟೀ ಸ್ಪೂನು ಮೆಣಸು ಮತ್ತು ಒಂದೆರಡು ಇಂಚು ಚಕ್ಕೆ ಮತ್ತು ಒಂದು 8-10 ಹೆಸರು ಬೆಳ್ಳುಳ್ಳಿ. ಇದೆಲ್ಲ ಮಸಾಲೆಗೆ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಫೈನ್ ಪೇಸ್ಟ್ ಆಗೋ ಥರನೇ ರುಬ್ಕೋಬೇಕು. ತರಿ ಆದರೆ ಚೆನ್ನಾಗಿ ಆಗೋದಿಲ್ಲ, ಹಾಗಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಮಸಾಲೆಗೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಪ್ಯಾನ್ ತಗೊಂಡು ಅದರಲ್ಲಿ ಎಣ್ಣೆ ಸ್ವಲ್ಪ ಬಟರನ್ನು ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು 4 ಇಂಚು ಚಕ್ಕೆ ಮತ್ತು ಒಂದು 2 ಪಲಾವ್ ಎಲೆ ಮತ್ತು ಒಂದು 2 ಏಲಕ್ಕಿ ಹಿಡಿಯಾಗಿ ಹಾಕಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ, ಅದು ಘಮ ಬರುತ್ತೆ, ಒಂದು ಸುವಾಸನೆ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಹುರ್ಕೊಳ್ಳಿ ಎಣ್ಣೆಯಲ್ಲಿ. ಇದಕ್ಕೆ ಒಂದು ಈರುಳ್ಳಿ, ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿರುವಂಥದ್ದು ಅದನ್ನು ಹಾಕ್ಕೊಂಡು, ಅಂದರೆ ಟೇಸ್ಟಾಗಿರುತ್ತೆ. ಸಣ್ಣಗೆ ಹೆಚ್ಚಿದ್ರೆ ಚೆನ್ನಾಗಲ್ಲ, ಸ್ಲೈಸ್ ಆಗಿ ತೆಳುವಾಗಿ ಹೆಚ್ಚಬೇಕು. ಆ ಥರ ಈರುಳ್ಳಿನ ಹೆಚ್ಚಿ ಅದು ಒಂದು ದೊಡ್ಡ ಸೈಜ್ ಆದರೆ ಒಂದು, ಮೀಡಿಯಮ್ ಇದ್ದರೆ 1.5-2 ಈರುಳ್ಳಿ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಅದು ಬಣ್ಣ ಬರೋವರೆಗೂ ಹುರಿಯಿರಿ ಅದರಿಂದಲೇ. ಮತ್ತು 1-2 ಸಣ್ಣ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಈ ರುಬ್ಬಿರುವಂಥ ಮಸಾಲೆ ಮತ್ತು ಒಂದು ಬೌಲ್ ಟೊಮೊಟೊ ಹೆಚ್ಚಿರ್ತಾವಲ್ಲ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇವು ಹಸಿ ಬಟಾಣಿ ಸಿಗ್ತಾವಲ್ಲ ಹಸಿವು, ಅದನ್ನು ಆ ಮಸಾಲೆ ಮತ್ತು ಟೊಮೊಟೊ ಗ್ರೇವಿ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳಿ. ನಿಮಗೆ ಇದು ಹಸಿ ಬಟಾಣಿ ಇಲ್ಲ ಅಂತಂದರೆ ನೈಟೇ ಸೋಕ್ ಮಾಡಿರುವಂಥ ಒಣ ಬಟಾಣಿನ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಹಿಡಿಗಿಂತ ಕಡಿಮೆ ಪುದೀನ ಮತ್ತು ಫ್ರೆಶ್ ಇರೋಂಥ ಪುದೀನ ಮತ್ತು ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಈ ಗ್ರೇವಿಗೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಆಮೇಲೆ ಅಕ್ಕಿ ಹಾಕಿ, 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಇದು ವಿತೌಟ್ ಕುಕ್ಕರ್ ಮಾಡ್ತಾ ಇದ್ದೀವಲ್ಲ, ಕುಕ್ಕರಲ್ಲಿ 1:2 ರೇಷಿಯೋ ಇರುತ್ತೆ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಇದು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಹೋಟೆಲ್ ಸ್ಟೈಲಲ್ಲೇ ಇರೋದು ಟೇಸ್ಟ್ ಇರುತ್ತೆ. ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.